ಆಯ್ತಲ್ಲ ಕೊತ್ತಂಬರಿ ಸೊಪ್ಪೇನು ಬಿಸಿ ಇರುವುದು ಈಗ ಉಂಟೆ ಆ ರೀತಿ ಉಕ್ಕಡದಲ್ಲಿ ಟುಮಾರೋ ಈಗ ಉಂಟೆ ಆರ್ತಿ ಉಕ್ಕಡದಲ್ಲಿ ಈಗಿನ ಘಮ ಘಮ ಮಟನ್ ಸಾರು ನಮ್ಮ ಅಣ್ಣನವರು ತಯಾರಿಸಿದ್ದಾರೆ. ಅವರಿಗೆ ಒಂದು ಬಹುಮಾನ ಸಲ್ಲಲಿದೆ. ಈಗ ಉಂಟೆ ಇವರಿಗೆ ಒಂದು ಅವಾರ್ಡ್ ಸಿಗಲಿ. ಅಡಿಗೆ ಮಾಡಿದಕ್ಕೆ ಮಟನ್ ಸಾಂಬಾರ್ ಮಾಡಿದ್ದಾರೆ. ಈ ಪ್ರಶಸ್ತಿ ಈಗ ಸೂಪರ್. ಎಲ್ಲ ಸಾರಿ ಏನೇನು ಇದು ಬಂದ್ರು ಏನೇ ಫಂಕ್ಷನ್ ಮಾಡಿದ್ರು ಈಜಿನೇ ಕತ್ತರಿಸೋದು ಊಟ ಮಾಡೋಣ. ಆಮೇಲೆ ನೆಕ್ಸ್ಟ್ ಮೂರನೇದಕ್ಕೆ ರೋಡ್ ಹೋಗೋಣ. ಬರವಿಲ್ಲಿ ಈಗ ಊಟ ಮಾಡೋದ ನಾವು ಅಷ್ಟೇ. ಸೋಂಬೇರಿಗಳೆಲ್ಲ ದೊಡ್ಡವರೆಲ್ಲ ಕೂತಿದ್ದಾರೆ. ಈ ಚಿಕ್ಕ ಮಗು ನೋಡಿ ಹೇಗೆ ಮಗು ಕೆಲಸ ಮಾಡ್ತಾ ಇದೆ. ಈಗ ಉಂಟೆ ಅವರ ಕಾಲ್ ತಂದಿ ದೂರಿ ಈಗ ಉಂಟೆ. ಈ ರೀತಿನೂ ಮೇಕಪ್ ಮಾಡಿಕೊಂಡು ಈ ರೀತಿನೂ ಕುತ್ಕೊಂತಾರ. ತಲೆಗೆ ಒಂದು ಪೇಟ, ಕಿರೀಟ, ಗದೆ. ಚಿಕ್ಕ ಮಗು ಅಂತ ಈ ಥರ ಆಟ ಸಾಮಾನೆಲ್ಲ ಹಾಕಿದ್ದೀವಿ, ಆಡ್ತಾ ಇದ್ದಾರೆ ನೋಡಿ. ಏನಾದ್ರು ಮಾತಾಡು. ದೇವಸ್ಥಾನಕ್ಕೆ ಬಂದಿದ್ಯಾ? ಹೇಗಿದೆ ಅನುಭವ? ದೇವ್ರ ಹತ್ರ ಏನು ಕೇಳ್ಕೊಂಡೆ? ಪ್ರತಿಯೊಂದು ಹೇಳು ನೋಡಿ. ಮಾತಾಡಿ ಅಂದರೆ ಈ ಥರ ಓಡ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ ನೋಡಿ. ಬೇಗ ಮದುವೆ ಆಗಲಿ ಅಂದ್ಬಿಟ್ಟು ಈ ಥರ ಅಡುಗೆ ಎಲ್ಲ ಮಾಡಿಸ್ತಾ ಇದ್ದೀವಿ. ಮದುವೆ ಅಂದಿದ ತಕ್ಷಣ ಹುಡುಗ ಓಡೋಗ್ತಾ ಇದ್ದಾರೆ. ಈಗ ಉಂಟೆ ಇಲ್ಲಿ 4 ಜನ ಸೋಂಬೇರಿಗಳು ಲೂಡೋ ಆಡ್ತಿದ್ದಾವೆ. ಈಗ ಉಂಟೆ ದೇವಸ್ಥಾನಕ್ಕೆ ಬಂದು ದೇವ್ರ ಪೂಜೆ ಮಾಡಿ ಅಡುಗೆ ಮಾಡಿ ಅಂದರೆ ಈ ರೀತಿ ಗೇಮ್ ಮಾಡ್ಕೊಂಡು ಆಡ್ತವ್ರೆ ನೋಡಿ. ಯಾವಾಗ ನೋಡ್ರು ಮೇಕಪ್ ಎಲ್ಲ ಇಡ್ತಾರೆ, ತಲೆ ಬಚ್ಚೋದು, ಯಾವುದೇ ಕೆಲಸ ಮಾಡ್ತಾ ಇರ್ಬೇಕಾದ್ರೂ ತಲೆ ಮಾತ್ರ ನೀಟಾಗಿ ಹೇರ್ ಸ್ಟೈಲ್ ಚೆನ್ನಾಗಿರ್ಬೇಕು. ಅವ್ರಿಗೆ ತುಂಬಾ 300 ರೂಪಾಯಿ ಆಟ. ನಾವು ಒಂದ್ ಆಟ ಗೆಲ್ಲೋತ್ತಿಗೆ ಇವ್ರು ನೋಡಿದ್ರೆ ನೋಡಿ ಏನ್ ಇಂಟ್ರೆಸ್ಟ್ ಇಂದ ಆಡ್ತಾ ಇದ್ದಾರೆ. 200 300 ಅನ್ನೋ ಕಟ್ಟಿ ಯಾರ್ಗೆ ಹೇಳ್ತಾರೆ ಗೊತ್ತಿಲ್ಲ. ಎಂತ ನನ್ ಮಗ ಅಂದ್ರೆ ನಾನು ನೋಡ್ಲಿಲ್ಲ. ಅವನೇ ಕೊಟ್ಟ, ನೀನೇ ಹೊಡಿ. ಕೊಟ್ಟಿ ನೋಡ್ಕೊಂಡಾಗ ನೀನೇ ಹೊಡಿ. ಹೊಡ್ರು ಎಲ್ಲರೂ ನನಗೆ ಬೈಯೋ ಬದಲು ನೀನೇ ಹೊಡಿ. ಆಫರ್ ಮೇಲೆ ಆಫರ್, ಡಬ್ಬಲ್ ಧಮಾಕ. ಮನೆ ತಾನೇ ಎತ್ತಣ ಸಮಣ ಆಯ್ತು. ಅವರು ಒಂದ್ಸರಿ ವಾರ್ನಿಂಗ್ ಮಗ. ತೇಜು ಇಲ್ಲಿ ನೋಡು. ತೇಜು ಇಲ್ಲಿ ಏನು ಸಿಕ್ಕಿದ್ರು ಅದ್ರಲ್ಲಿ ಆಟ ಆಡಬೇಕು, ಯಾವುದು ಬಿಡೋದಿಲ್ಲ. ಹಾಂ ಇಲ್ಲಿ 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 ಬೈಲಿ ಇಲ್ಲಿ. ಇವತ್ತೊಂದು ಪಾಪುಂದೆ ಎಲ್ಲನೂ ಅಡುಗೆ. ಈ ರೀತಿ ದುಡ್ಡೆಲ್ಲ ಈ ಥರ ಮೇಲೆ ಮಾಡ್ಕೊಂಡಿದ್ದಾರೆ. ಬಿರಿಯಾನಿ ಮಾಡ್ತಾ ಇದ್ದಾರೆ. ಈಗ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ. ತಿನ್ನೋ ಹಾಗೆ ಮಾಡೋದು. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಬ್ರೊಬ್ಬರು ಒಂದೊಂದನ್ನು ಹಾಕಿ ಎಲ್ಲರ ಕೈ ರುಚಿ ಸೇರಿ ಬಿರಿಯಾನಿ ಇವತ್ತು. ಊಟ ಮಾಡಿದವರು ತುಂಬ ಚೆನ್ನಾಗಿದೆ. ಅಕ್ಕ ನಿನ್ನ ಮನಸ್ಸಲ್ಲಿ ಏನು ಅನ್ಕೊಂಡು ಮಾಡ್ತಾ ಇದೀಯಾ? ಏನು ಅನ್ಕೊಂಡು ಅಡುಗೆ ಮಾಡ್ತಾ ಇದ್ದೀರಾ? ದಪ್ಪ ಆಗ್ಲಿ ಅಂತ, ಆರೋಗ್ಯಕರದಿಂದ ಇರಲಿ ಅಂತ, ತಿಂದು ದಪ್ಪ ಆಗಲಿ ಅಂತ. ದಪ್ಪ ಆಗ್ಬಿಟ್ಟು ನಡಿಯೋಕ್ಕಾಗದೇ ಇರೋಂಗೆ ಏನು ಮಾಡೋದು? ನಡಿಯೋಕ್ಕಾಗದೇ ಇದ್ರೆ ಓ ತಿಂದು ದಪ್ಪ ಆಗಿ ಈ ರೀತಿ ರೆಸ್ಟ್ ಮಾಡ್ಕೊಂಡು ಈ ರೀತಿ ಮನ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡೋದು. ಹಾಂ ನೋಡಿ ಎಲ್ಲರೂ ಎಲ್ಲ ಹಾಕಿದ್ರೆ ಇವ್ರು ಬಂದು ಲಾಸ್ಟಲ್ಲಿ ಸ್ವಲ್ಪ ಅರ್ಶಿನ ಪುಡಿ, ಅದ್ರಲ್ಲಿ ಅರ್ಶಿನ ಇಲ್ಲ ಆದ್ರೂ ನಾನು ಹಾಕ್ತಾ ಇದ್ದೀನಿ ಅನ್ನೋ ರೀತಿ ಆಗ್ತಾ ಇರೋದು. ನಾನು ಅಡುಗೆ ಮಾಡಿದ್ದೀನಿ, ಜಾಯಿನ್ ಆಗಿದ್ದೀನಿ. ಇವಳು ಅಡುಗೆ ಮಾಡಬೇಕು ಅಂದ್ರೆ ತುಂಬ ಹಠ ಮಾಡ್ತಾ ಇದ್ದಾಳೆ ನೋಡಿ. ಹೇಗೆ ಬಿದ್ದಿ ಎಲ್ಲ ಒದ್ದಾಡ್ತಾ ಇದ್ದಾಳೆ. ನಾನು ಮಾಡ್ತೀನಿ ಅಂದ್ಬಿಟ್ಟು
ನೋಡಿ ಎಷ್ಟ ಚಿಕನ್ ಹಾಕ್ತಾ ಇದ್ದಾರೆ. ನೋಡಿ ಚಿಕನ್ ತೊಳೆದವ್ರೆ ಬ್ರೆಡ್ ಅದರಲ್ಲಿ ಯಾರು ಚಿಕನ್ ನಾನೇ ತೊಳೆದಿದ್ದೀನಿ ಅಂದ್ಬಿಟ್ಟು ಸೀರೆ ಮೇಲೆಲ್ಲ ಎಗರಿಸ್ಕೊಂಡು ಅವರು ಹೆಂಗ್ ಆಡ್ತು ಅಂದರೆ ನೀವು ಎತ್ತಿ ಎತ್ತಿದ್ದು ಹಾಕ್ತಾ ಇದ್ರೆ ಇನ್ನೇನು ಆಡ್ತಿದ್ದ. ಘಮ ಘಮ ಚೆನ್ನಾಗಿದೆ, ಸೂಪರಾಗಿ ಆಯ್ತು ನೋಡ್ಕೊಂಡು. ಎಲ್ಲ ಗೇಮ್ ಮಾಡಿ ಆಚೆ ಬರ್ತಾ ಇದ್ದಾರೆ. ಎಲ್ಲ ಬಿಲ್ದಿಂದ ಹಾವು ಬರಲ್ವ ಹಂಗೆ ಕಾರಿಂದ ಎಲ್ಲರೂ ಈಚೆಗೆ ಬರ್ತಾ ಇದ್ದಾರೆ. ಎಲ್ಲಾನು ಓಸತಿ ಮಾಡಿದ್ವಲ್ಲ ನೋಡು, ಓಸತಿ. ಥ್ಯಾಂಕ್ ಯು. ನೀರನ್ನು ಹಾಕುತ್ತಿರುವರು. ತೇಜು ಕಾರ್ ಓಡಿಸ್ತೀಯಾ? ನೋಡಿ ಅವರೆಲ್ಲ ಅಡುಗೆ ಮಾಡಿ ಟೆನ್ಷನ್ ತೊಗೊತಾ ಇದ್ದಾರೆ. ಇನ್ನೂ ಟೈಮ್ ಆಯ್ತು ಅಡುಗೆ ಮಾಡಿಲ್ಲ ಅಂತ. ಇವರು ನಾನೇ ರಾಜ ನಾನೇ ರಾಣಿ ಅಂದ್ಬಿಟ್ಟು ಇಬ್ರು ಏನು ಆರಾಮಾಗಿ ನೋಡಿ ಈ ಥರ ಜೀವನ ಇರಬೇಕು. ಇವನೇನೋ ಗದೆ ತಕೊಂಡು ಇವ್ರದೇ ಜೀವನ. ಸುಖಜೀವಿಗಳು. ಸುಖಜೀವಿಗಳು ಹತ್ರ ನಾನು ಏನು ಮಾಡಲಿ, ಏನು ಇದು ಮಾಡಲಿ, ಎಲ್ಲಿ ಏನು ಎತ್ಕೊಳ್ಳಿ, ಇನ್ನೂ ಏನು ರೆಡಿ ಆಗೈತೆ ಅಂತ ಬೇರೆ ಟೆನ್ಷನಲ್ಲೇ ಇರ್ತಾರೆ ಯಾವಾಗೂ. ಸೀರಿಯಲ್ ಏನಾಯ್ತು ನೋಡಿ, ಒಬ್ರೊಬ್ರಿಗೆ ಅಲ್ಲಿ ಅಡುಗೆ ಮಾಡೋ ಟೆನ್ಷನು, ಒಬ್ರಿಗೆ ಅಲ್ಲಿ ಗೇಮ್ ಮಾಡೋ ಟೆನ್ಷನು, ಇವ್ರಿಗೆ ಬ್ರಹ್ಮಗಂಟು ಏನಾಗಿದೆ ಅನ್ನೋ ಟೆನ್ಷನು. ದೇವಸ್ಥಾನಕ್ಕೆ ಬಂದಿದ್ದು ಸೀರಿಯಲಲ್ಲಿ ಏನಾಗಿದೆ ಅನ್ನೋದೇ ಟೆನ್ಷನ್. ಮಗಳ ಟೆನ್ಷನ್ನು, ಚಾಕ್ಲೇಟ್ ಟೆನ್ಷನ್ನು. ಇದು ಎಲ್ಲರ ಮನೇಲಿ ಹೆಂಗಸರ ಸಮಸ್ಯೆ. ಎಲ್ಲ ಧಾರಾವಾಹಿಲಿ ಎಲ್ಲೇ ಇದ್ರೂ ಧಾರಾವಾಹಿ ಚಿಂತೆ ನೋಡಿ. ಮೊಬೈಲ್ನಲ್ಲಿ ನೋಡಿ ಸ್ಟೋರಿಯನ್ನು ಹೇಳುತ್ತಿರುವರು. ಆಮೇಲೆ ಅವನು ಅವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಅವನೇನೇನು ಬರ್ದಿದ್ದಿಲ್ಲ ಅವೆಲ್ಲ ಮಾಡಬೇಕು. ಇವಾಗ ಸ್ಕೂಟಲ್ಲಿ ಕರ್ಕೊಂಡೋಗಿ